ಕಟಗೆರೆ ಗ್ರಾಮ ಪಂಚಾಯತ್ ಪಿಡಿಒ ಕಣ್ಣಿಗೆ ದೋಷದಂತೆ. ಇದು ಏನಂತೀರಾ? ಹಾಗಿದ್ರೆ ನೀವೇ ನೋಡಿ. ಹಿಂದೆ ತಿರುಗಿ ಒಂದು ಬಾರಿ ಅಥಣಿ ತಾಲೂಕಿನ ಕಟಗೆರೆ ಗ್ರಾಮ ಅಂದ್ರೆ ಸಾಕು, ಇದು ಒಂದು ದೇವಿ ಇರೋ ಸ್ಥಾನಮಾನ. ಈ ಜಾಗದಲ್ಲಿ ನಡೀತಾ ಇದೆ ಬೇರೆ ಏನು ಅಂತ ಯೋಚನೆಯನ್ನ ಮಾಡ್ತಾ ಇದ್ದೀರಾ? ಇದು ಕೇಳಿದ್ರೆ ನಿಮಗೆ ಒಂದು ಬಾರಿ ಮಜಾ ಮಸ್ತಿ ಕೂಡ ಕಂಡು ಬರುತ್ತಿದೆ. ಹಾಗೆ ದೇವಿಗೆ ಕಳಂಕ ಬರುವ ಕೆಲಸಗಳು ಕೂಡ ಕಂಡು ಬರ್ತಾ ಇದೆ ಕಟಗೆರೆ ಗ್ರಾಮದಲ್ಲಿ. ಒಂದು ಬಸ್ ನಿಲ್ದಾಣ ಜಾಗದಲ್ಲಿ ರಾತ್ರಿ ಆದ್ರೆ ಸಾಕು ಏನೇ ಬುಲ್ಬುಲ್ ಆಗುತ್ತಿದೆ. ಹಾಗೆ ಈ ರಸ್ತೆ ಹೆಜ್ಜೆ ಕಾಗತನೂರು ಮತ್ತು ಸವಳಗೆ ಹೀಗೆ ಹಲವಾರು ಊರುಗಳಿಗೆ ಹೋಗುವ ರಸ್ತೆ ಇರುತ್ತದೆ. ಇದರ ಮಧ್ಯ ಭಾಗದಲ್ಲಿ ಬಸ್ ನಿಲ್ದಾಣ ಮಾಡಿದ ಜಾಗದಲ್ಲಿ ಅನೈತಿಕ ಚಟುವಟಿಕೆಗಳು ತುಂಬಾ ನಡೀತಾ ಇದೆಯಂತೆ. ಇದನ್ನ ನೋಡಿದಾಗ ನಂಗೆ ಕನ್ನಡದ ಒಂದು ಸಾಂಗ್ ನೆನಪಾಗುತ್ತೆ. ಅದ್ಯಾವ್ದಂದ್ರೆ, ಯಕ ರಾಜ ರಾಣಿ ನಿನ್ನ ಕೈಯೊಳಗೆ, ಹಿಡಿ ಮಣ್ಣು ನನ್ನ ಬಾಯೊಳಗೆ, ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ಬಾರ್. ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ, ಯಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಆಂಜನೇಯನ್ಗೆ ಜಯ ಅಂದು ಬಿಡಿ, ಆಂಜನೇಯನ್ಗೆ ಜಯ ಅಂದು ಬಿಡಿ ದೇವ್ರವ್. ಈ ಮಾತನ್ನ ಹುಡುಗರು ಸಾರಿ ಸಾರಿ ಜನರು ಮಾತನಾಡುವುದು ಸೇಜುವಾಗಿದೆ. ಇದು ಒಂದು ಗೋಳಾದ್ರೆ ಮತ್ತೊಂದು ಗೋಳನ್ನ ಕೇಳಿ. ಅದೇ ರಸ್ತೆಯಲ್ಲಿ ಕನ್ನಡ ಶಾಲೆಗಳು ಕೂಡ ಇದ್ದು, ಅದರ ಪಕ್ಕದಲ್ಲೇ ಒಂದು ಕೆರೆ ಇದ್ದು, ಇದರ ಮಧ್ಯಭಾಗದಲ್ಲಿ ದಿನನಿತ್ಯ ಸಾವಿರಾರು ಜನರ ರಸ್ತೆ ಇರೋ ಜಾಗದಲ್ಲಿ ಹೋಗೋದು ಸಹಜವಾದ ವಿಷಯ. ಇಲ್ಲೂ ಕೂಡ ಆ ಕೆರೆಯಲ್ಲಿ ಕಪ್ಪೆ ಮೋಸ ಬಂದುಕೊಂಡು ಆತಂಕ ಕೂಡ ಸೃಷ್ಟಿ ಮಾಡಿಕೊಂಡಿದೆ. ಈ ಪಿಡಿಒ ಸಾಹೇಬ್ರಿಗೆ ಇದನ್ನ ನೋಡಿಕೊಂಡು ಹೇಗೆ ಕುಂತಿದ್ದಾರೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಇವರ ನೋಡುವ ಕಣ್ಣಿನ ದೃಷ್ಟಿಗೆ ರೋಗ ಬಂದಿದೆ ಏನೋ ಅಂತ ಸಾರಿ ಜನರು ಕೂಡ ಮಾತನಾಡ್ತಾ ಇದ್ದಾರೆ. ಪಿಡಿಒ ಸಾಹೇಬ್ರೆ ಬೇಗನೆ ಅಭಿವೃದ್ಧಿಯನ್ನ ಪಡಿಸಿ ಎನ್ನುವುದು ಮಾತಾಗಿದೆ ಜನರದ್ದು. ಸಂಪಾದಕರು ಮಹೇಂದ್ರ ಎಸ್ ರಾಜಂಗಳೆ, ಎಟ್ ನ್ಯೂಸ್ ಅಥಣಿ. ಸಾವು ಕೂಡ ಹೋಗ್ಬೋದು. ಆದರೆ ಇದ್ರ ಬಗ್ಗೆ ಏನು ಹೇಳ್ಕೊಡ್ತೀನಿ. ಈ ರಸ್ತೆ ಬಗ್ಗೆ ಅಲ್ಲಿ ಮಾರ್ಕೆಟ್ ಸರ್, ಹಾಂ ಮನುಷ್ಯ ಬೀಳ್ತೈತಿ, ಡೇಂಜರ್ ಐತಿ. ನಿಮಗೆ ಭಯ ಐತೈತಿ. ಯಾವಾಗ ಟೈಮ್ನಾಗ ಭಯ ಆಗ್ತೈತಿ. ಭಯ ಐತಿ. ರಾತ್ರಿ ಕೂಡ ಭಯ ಐತಿ. ಯಾವಾಗ ಏನು ಗಾಡಿ ಬರ್ದು ಹಂಗೆ ಬರ್ತಾ ಗೊತ್ತಾರ ನಾವು ಈ ಕಡೆ ಬೀಳು ಪರಿಸ್ಥಿತಿ ಮುಚ್ಚು ವ್ಯವಸ್ಥೆ ಆಗಬೇಕು, ಸ್ವಚ್ಛ ಆಗಬೇಕು.